ಯಾಕೆ ಇವರು UP ಮಾಡೆಲ್ ಅಂತಾರೆ, ಗುಜರಾತ್ ಮಾಡೆಲ್ ಅಂತಾರೆ? ಅಂದ್ರೆ UPಯಲ್ಲಿ ಯಾರು ಅತಿ ಹೆಚ್ಚು ಗೆಲ್ಲುತ್ತಾರೋ ಅವ್ರು ದೆಹಲಿಯಲ್ಲಿ ಅಧಿಕಾರ ಹಿಡಿತಾರೆ. ಕರ್ನಾಟಕ ನೀವು ₹1 ಟ್ಯಾಕ್ಸ್ ಅನ್ನ ಸಂಗ್ರಹಿಸಿ ಕೊಟ್ಟರೆ ಕರ್ನಾಟಕ ತಿರುಗಿ ಸಿಗೋದು 13 ಪೈಸೆ. ಸದಾಶಿವನಗರದವನು ಟ್ಯಾಕ್ಸ್ ಕಟ್ತಾನೆ, ಅಭಿವೃದ್ಧಿನ ಸದಾಶಿವನಗರಕ್ಕೆ ಮಾತ್ರ ಮಾಡೋಕ್ಕಾಗತ್ತಾ? ಈ ಶಿವಾಜಿನಗರಕ್ಕೂ ಬೇಕಲ್ಲ? ಉತ್ತರ ಭಾರತ ಅಭಿವೃದ್ಧಿ ಇಲ್ಲದೆ ಬರೀ ದೇವಸ್ಥಾನದ ಗಂಟೆ ಹೊಡೆದು ಹಾಳ ಹೋಗ್ಬಿಟ್ಟಿವೆ. ನಿಮ್ಮ ಅಭಿವೃದ್ಧಿಯನ್ನು ಕಾಣೋದು ದಕ್ಷಿಣ ಭಾರತ. ಸೊ ಇಂಡಿಯಾದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಈಗ ಒಂದು ಹಾಡು ಎಲ್ರಿಗೂ ಗೊತ್ತಿದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಂತ. ಈಗ ಈ ಭಾಗ್ಯಲಕ್ಷ್ಮಿ ಯಾವಾಗ ಬರ್ತೀಯಮ್ಮ ಅಂತೇಳಿ ಕಾಯ್ತಾ ಇದ್ದಾರೆ ಹೆಂಗಳೆಯರೆಲ್ಲ. ಏನೇನೋ ಕಮಿಟ್ಮೆಂಟ್ ಇರುತ್ತೆ, ಸರ್ಕಾರ ಹೇಳಿರುತ್ತೆ ಪ್ರತಿ ತಿಂಗಳು 2,000 ಕೊಡ್ತೀನಿ ಅಂತ. ಆದರೆ 5 ರಿಂದ 6 ತಿಂಗಳ ಬಾಕಿ ಮೊತ್ತ ಇನ್ನೂ ಸರ್ಕಾರದಿಂದ ಬಂದಿಲ್ಲ. ಯಾಕೆ ಬಂದಿಲ್ಲ, ಯಾರಿಗೆ ಕೇಳಬೇಕು ಗೊತ್ತಿಲ್ಲ, ಯಾರು ಕೂಡ ಉತ್ತರವನ್ನು ಕೊಡ್ತಾ ಇಲ್ಲ. ಸದನದಲ್ಲೂ ಚರ್ಚೆ ಆಯಿತು. ಹಾಗಾದರೆ ಈ ಭಾಗ್ಯಲಕ್ಷ್ಮಿ ಯಾವಾಗ ಬರ್ತಾಳೆ? ಯಾವಾಗ ನಮ್ಮ ಕರ್ನಾಟಕದ ಮಹಿಳೆಯರು ಭಾಗ್ಯಲಕ್ಷ್ಮಿ ಹಣವನ್ನು ಅವರ ಕುಟುಂಬಕ್ಕೋಸ್ಕರ ಏನು ಬಳಸ್ತಾ ಇದ್ರಲ್ಲ, ಅದು ಯಾವಾಗ ಅವರಿಗೆ ಫ್ಲೋ ಸ್ಟಾರ್ಟ್ ಆಗುತ್ತೆ? ಈ ಎಲ್ಲ ವಿಚಾರಗಳ ಬಗ್ಗೆ ಸರ್ಕಾರದಲ್ಲಿ ಇರುವಂತಹ ಮಾಹಿತಿ ಏನು, ಸರ್ಕಾರ ಯಾಕೆ ಹಣವನ್ನು ಬಿಡುಗಡೆ ಮಾಡಿಲ್ಲ, ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ, ಮಂತ್ರಿಗಳು ಇದ್ರ ಬಗ್ಗೆ ಏನಾದರೂ ಕೆಲಸ ಮಾಡ್ತಿದ್ದಾರಾ, ಈ ವಿಚಾರವಾಗಿ ಸರ್ಕಾರದ ಮಟ್ಟದಲ್ಲಿ ಏನು ನಡೀತಾ ಇದೆ ಅನ್ನುವ ಇನ್ಸೈಡ್ ಮಾಹಿತಿಯನ್ನು ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರು ನಮ್ಮ ಜೊತೆಗೆ ಹಂಚಿಕೊಳ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಎಸ್ ಸರ್, ಈಗ ಒಂದು ಭರವಸೆಯನ್ನು ತೋರಿಸಿ ಗೆದ್ದು ಬಂದಂತಹ, ಗ್ಯಾರಂಟಿಗಳ ಬಲದಿಂದ ಗೆದ್ದು ಬಂದಂಥ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದೆ. ಆದರೆ ಈ ಸಮಯಕ್ಕೆ ಸರಿಯಾಗಿ ಗ್ಯಾರಂಟಿಗಳು ಸರಿಯಾಗಿ ಜನರಿಗೆ ಮುಟ್ತಾ ಇಲ್ಲ. ಅದರಲ್ಲೂ ವಿಶೇಷವಾಗಿ ಭಾಗ್ಯಲಕ್ಷ್ಮಿ ಅನ್ನೋದು 5-6 ತಿಂಗಳಿಂದ ಜನರಿಗೆ ಹಣ ಮುಟ್ಟಿಲ್ಲ. ಓಕೆ, ಯಾಕೆ ಈ ರೀತಿ ಅಡೆತಡೆ ಆಗ್ತಾ ಇದೆ? ಏನು ಸಮಸ್ಯೆ ಅಂತ ನಿಮ್ಗೆ ಅನಿಸುತ್ತೆ ಸರ್? ಒಂದು ಲಾಸ್ಟ್ ಅಧಿವೇಶನದಲ್ಲಿ ಈ ಪ್ರಶ್ನೆ ಬಂದಿತ್ತು, ಪ್ರಸ್ತಾಪ ಆಗಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ನಂತರ ಅವರು ತಮ್ಮ ಹೇಳಿಕೆಯನ್ನು ಸರಿಪಡಿಸಿದ್ರು, ಹಿಂಪಡೆದ್ರು. ಇಲ್ಲ, ನಾನು ಹೇಳಿದ್ದು ತಪ್ಪು ಅಂತ ಅಂದರು. ನಂತರ ಹಣಕಾಸು ಇಲಾಖೆಯಲ್ಲಿ ಅದು ನಿಂತಿದೆ, ಅಲ್ಲಿಂದ ಒಪ್ಪಿಗೆ ಸಿಕ್ಕಿಲ್ಲ ಅಂಥೇಳಿ ಮುಖ್ಯಮಂತ್ರಿಗಳ ಜೊತೆ ಕೈಗೆ ತೋರಿಸಿದ್ರು. ನಂತರ ಬರುತ್ತೆ ಅಂತ ಅಂದರು. ಸೊ ಯಾಕೆ ಹೀಗಾಗ್ತಿದೆ ಅನ್ನೋದು ನಮ್ಮ ಮುಂದಿನ ಪ್ರಶ್ನೆ. ನಮ್ಮ ಪ್ರಶ್ನೆ ಮಾತ್ರ ಅಲ್ಲ, ಸಾಮಾನ್ಯ ಜನರ ಪ್ರಶ್ನೆ. ಒಂದ್ಸಲ ಸರ್ಕಾರ 2,00,000 ರೂಪಾಯಿನ ತಿಂಗಳಿಗೆ ಕೊಡುತ್ತೆ ಅಂತಂದರೆ ಅದ್ರ ಮೇಲೆ ಲೆಕ್ಕ ಹಾಕ್ತಿರ್ತಾರೆ. ನಮಗೇನೋ ಒಂದಿಷ್ಟು ಸಂಬಳ ಬರುತ್ತೆ, ನಾವು ಒಂದು ಪ್ಲ್ಯಾನ್ ಮಾಡಿರ್ತೀವಿ. ಇಷ್ಟು ಬಂತು, ಇದನ್ನಿಷ್ಟು ಖರ್ಚು ಮಾಡ್ತೀವಿ, ಮನೆ ಎಕ್ಸ್ಪೆನ್ಸ್ ಇಷ್ಟು, ಹಾಲಿಗೆ ಇಷ್ಟು, ಇನ್ನೊಂದಿಷ್ಟು, ಮತ್ತೊಂದಿಷ್ಟು, ಅಲ್ವಾ? ದಟ್ಸ್ ಪರ್ಸನಲ್ ಬಜೆಟ್. ಅಂದ್ರೆ ಒಂದ್ ಕಡೆ ಸರ್ಕಾರದ ಬಜೆಟ್, ಇನ್ನೊಂದು ಕಡೆ ವೈಯಕ್ತಿಕವಾದ ಬಜೆಟ್, ಆಯವ್ಯಯ. ನೀವು ಈ ಸರ್ಕಾರದ ಆಯವ್ಯಯದಲ್ಲಿ ನೀವು ಒಂದೊಮ್ಮೆ ಇಂತಹ ಯೋಜನೆಗಳಿಗೆ ನೀವು ಅದಕ್ಕೆ ಒಂದು ಹಣವನ್ನು ತೆಗೆದಿರಿಸಿದ್ರೆ 54,000 ಕೋಟಿ ತೆಗೆಸಿದ್ರೆ, ಓಕೆ, ಅದು ವರಮಾನ, ಅದು ಅಲ್ವಾ? ಆಯವ್ಯಯ. ಒಂದು ಕಡೆಯಿಂದ ಹಣ ಬರಬೇಕು, ಇನ್ನೊಂದು ಕಡೆಯಿಂದ ಕೊಡಬೇಕು. ಹೌದು, ಅದರ ನಿರ್ವಹಣೆ ಬಹಳ ಮುಖ್ಯವಾದ್ದು. ನಾನು ಇದನ್ನ ಹೇಳಬೇಕಾದ್ರೆ ಗ್ಯಾರಂಟಿ ಯೋಜನೆಗಳನ್ನು ನಾನು ವಿರೋಧ ಮಾಡ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳು ಐ ಅಪ್ರಿಸಿಯೇಟ್, ಯಾಕಂದ್ರೆ ಮಾರ್ಕೆಟ್ನಲ್ಲಿ ಅದು ಹಣ ಫ್ಲೋ ಆಗುವಂತೆ ಮಾಡುತ್ತೆ. ರೂರಲ್ ಎಕಾನಮಿಯಲ್ಲಿ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಹೌದು, ನೀವು ಹೇಳೋದಕ್ಕೆ ನಂದು ಸಹಮತ ಇದೆ. ಯಾಕಂದ್ರೆ ಕರ್ನಾಟಕದ ತಲಾ ಆದಾಯ ಅಂತ ಏನ್ ಬರುತ್ತಲ್ಲ, ಹೌದು, ಅದರಲ್ಲೂ ಕೂಡ ಕರ್ನಾಟಕ ನಂಬರ್ 1 ಇದೆ ಇಡೀ ದೇಶದಲ್ಲಿ. ಯಾಕಾಗುತ್ತೆ ಅಂದ್ರೆ ಸರ್, ನಿಮ್ಗೆ ಬಹಳ ಸರಳವಾಗಿ ಹೇಳ್ತೀನಿ. ಈಗ ನೀವು 2,000 ರೂಪಾಯಿ ಕೊಡ್ತೀರಿ, ನಿಮಗೆ ಉಚಿತ ಬಸ್ ಇದೆ. ನೀವೇನ್ ಮಾಡ್ತೀರಿ? ಹೆಣ್ಮಕ್ಳು ಏನ್ ಮಾಡ್ತಾಳೆ? ವಾರದ ಕೊನೆಗೂ ಯಾವಾಗಲೂ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾಳೆ. ಪ್ರತಿದಿನ, ಯಾವತ್ತೂ ಹೋಗ್ಬೋದು, ಪ್ರತಿದಿನ ಫ್ರೀ ಇದ್ದಾಗ ಹೋಗ್ಬೋದು. ಆದ್ರೆ ಪ್ರಶ್ನೆ ಅದಲ್ಲ, ಹೋದಾಗ ಅವಳು ಸುಮ್ಮನೆ ಇರಲ್ಲ, ಅಲ್ಲಿ ಅಂಗಡಿಲಿ ಏನೋ ಖರೀದಿ ಮಾಡ್ತಾರೆ. ಅಂದ್ರೆ ಅವರ ಕೈಯಲ್ಲಿರುವ ಹಣ ವ್ಯಯ ಆಗುತ್ತೆ, ಮಾರುಕಟ್ಟೆಯಲ್ಲಿ ಮನಿ ಫ್ಲೋ ಶುರು ಆಗುತ್ತೆ. ಹೌದು, ಅಲ್ಲಿರುವ ಅಂಗಡಿ ಲಾಭ ಆಗುತ್ತೆ, ಅಂಗಡಿ ಇದು ಬರುತ್ತೆ, ಇನ್ನೊಬ್ಬನಿಗೆ ಲಾಭ ಆಗುತ್ತೆ. ಹೌದು. ಸೊ ಅದರಿಂದ ಆರ್ಥಿಕತೆಯನ್ನು ಸಬಲಪಡಿಸುವುದಕ್ಕೆ, ಸಬಲಗೊಳಿಸುವುದಕ್ಕೆ ಗ್ರಾಮಾಂತರ ಪ್ರದೇಶದಲ್ಲಿ ಇದು ಬಹಳ ಮುಖ್ಯವಾದ. ಹೌದು, ಯಾಕಂದ್ರೆ ವಿಶ್ವದ ಹಲವೆಡೆ, ಹೌದು, ವಿಲ್ ಕಮ್ ಟು ದಟ್. ನೀವು ಏನ್ ಮಾಡ್ತಾರೆ ಅಂದ್ರೆ, ಆರ್ಥಿಕತೆ ಕುಸಿದ ಸಂದರ್ಭದಲ್ಲಿ ಸರ್ಕಾರವೇ ಜನರಿಗೆ ಹಣ ಕೊಡುತ್ತೆ, ಫ್ಲೋ ಆಗೋದಕ್ಕೆ, ಮನಿ ಫ್ಲೋ. ಆದರೆ ಇಂಥ ಸಿಚುವೇಶನ್ ಇದನ್ನ ನೀವು ಹೇಗೆ ನಿರ್ವಹಣೆ ಮಾಡ್ತೀರಿ? ಮುಂಗಡ ಪತ್ರದಲ್ಲಿ ನೀವು ಯಾವುದಕ್ಕೆ ಎಷ್ಟೆಷ್ಟು ತೆಗೆದಿರಿಸ್ತೀರಿ, ಯಾವುದಕ್ಕೆ ಆದ್ಯತೆ. ಕೇವಲ ನೀವು ಗ್ಯಾರಂಟಿಯನ್ನು ಕೊಟ್ಟು ಉಳಿದ ಯೋಜನೆಗಳು ನಿಂತೋದ್ರೆ ಹಾರಿಬಲ್ ಆಗುತ್ತೆ. ಅವಾಗ
ಹ್ಮ್ ಹ್ಮ್ ಅಂದ್ರೆ ಹ್ಮ್ ನೀವು ವಿಶ್ವದ ಯಾವುದೇ ಇದನ್ನ ತೆಗೆದುಕೊಳ್ಳಿ, ಹ್ಮ್ GDPಯಲ್ಲಿ ಅತಿ ಹೆಚ್ಚಿನ ಪ್ರಮಾಣವನ್ನು ಹ್ಮ್ ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ವ್ಯಯಿಸ್ತಾರೆ. ಹ್ಮ್ ಹಲವು ರಾಷ್ಟ್ರಗಳಲ್ಲಿ ಉಚಿತವಾದ ಆರೋಗ್ಯದ ವ್ಯವಸ್ಥೆ ಮತ್ತು ಆರೋಗ್ಯ ಮತ್ತು ಉಚಿತವಾದ ಶಿಕ್ಷಣ. ಶಿಕ್ಷಣ ಹೌದು. ಇದೆ ಅಲ್ವಾ? ಅವು ಆರ್ಥಿಕವಾಗಿ ಸಬಲೀಕರಣ ಹೊಂದಿರುವ ರಾಷ್ಟ್ರಗಳಲ್ಲೂ ಇದೆ. ಎಸ್, ಅಲ್ಲೇನೆ ಹೌದು. ಬಹಳ ಬಹಳ ಮುಖ್ಯವಾಗಿ ಹೌದು, ಜರ್ಮನ್ ಅಂತ ರಾಷ್ಟ್ರಗಳಲ್ಲಿ, ಎಸ್ ಅತಿ ಹೆಚ್ಚು ಅಂದ್ರೆ ಜಪಾನ್ ಅಂತ ರಾಷ್ಟ್ರಗಳಲ್ಲಿ, Correct. ಅಲ್ಲಿಯೂ ಕೂಡ ಇದೆ. ಆರೋಗ್ಯ ಮತ್ತು ಶಿಕ್ಷಣವನ್ನು ಉಚಿತವಾಗಿ ಕೊಡ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ನೀವು ಹೇಳಿದ ರಾಷ್ಟ್ರಗಳಲ್ಲಿ GDPಯ ಪ್ರತಿಶತ 16ರಷ್ಟು ಏನಿದೆ, ಪ್ರತಿಶತ 16ರಷ್ಟನ್ನು ಅದನ್ನು ಶಿಕ್ಷಣಕ್ಕೆ ವ್ಯಯಿಸ್ತಾರೆ. ಹೆಲ್ತಿಗೆ ಸುಮಾರು 18ರಷ್ಟು ಪ್ರತಿಶತ ಹಾ, GDPಯಲ್ಲಿ ಎರಡು ಸೇರಿ 1/3 ಆಗೇ ಆಗುತ್ತೆ. ಆಗುತ್ತೆ, ಅದನ್ನ ವ್ಯಯಿಸ್ತಾರೆ. ನಮ್ಮಲ್ಲಿ ಇವೆರಡಕ್ಕೆ ಇರುವುದೆಷ್ಟು? 0.6 ಓಹೋ, ಹಾ, ಅಂದ್ರೆ ನಾವು ಶಿಕ್ಷಣಕ್ಕೆ ವ್ಯಯಿಸ್ತಾ ಇಲ್ಲ, ಹಾ. ಆರೋಗ್ಯಕ್ಕೆ ವ್ಯಯ ಇದು ಮಾಡ್ತಾ ಇಲ್ಲ. ಹ್ಮ್. ಸೊ ಆ ಕಾರಣಕ್ಕಾಗಿ ಇಡೀ ಸಮಾಜದ ಒಳಗಡೆ ಹ್ಮ್. ನೀವು ಅಲ್ಲ, ವಿಶ್ವದ ನಮ್ದು ನೀವು- ಮಾಫಿಯಾ ಇದೆಯಲ್ಲ ಸರ್. ಈಗ ನಾವೇನಾದ್ರೂ ಶಿಕ್ಷಣ ಫ್ರೀ ಕೊಟ್ಬಿಟ್ರೆ ನಮ್ಮ ಮಿನಿಸ್ಟ್ರು, ಎಂಪಿಗಳು, MLA ಸ್ಕೂಲ್ ಇದಾವಲ್ಲ, ದಟ್ ಇಸ್ ದ ಥಿಂಗ್ ಸರ್, ದಟ್ ಇಸ್ ದ ಥಿಂಗ್. ಹಾಸ್ಪಿಟಲ್ ಏನು ಮಾಡ್ಬೇಕು? Yes. ನಮ್ಮವರು ಇದಾವ MP MLA ಇರೋದೇ ಅದು ಯಾವ close ಸಿಚುವೇಶನ್ ಮಾಡಕ್ಕಾಗತ್ತಾ ಬಂದಿದೆ ನಾವು? ಅಂದ್ರೆ ನೋಡಿ, ನೀವು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಫಾರ್ ದಟ್ ಮ್ಯಾಟರ್, ಹ್ಮ್. ನೀವು ವಿಶ್ವದ ಅತ್ಯುತ್ತಮ 100 ವಿಶ್ವವಿದ್ಯಾಲಯಗಳ ಪಟ್ಟಿ ಬರುತ್ತೆ ನೋಡಿ, ತೆಗೆದು. ಎನಿಬಡಿ ಕ್ಯಾನ್ ಗೂಗಲ್ ಇಟ್. ಇಂಡಿಯಾದೆಲ್ಲಿದೆ? ನಮ್ದು ಎಲ್ಲೋ ಯಾವುದೋ ಲಿಸ್ಟ್ನಲ್ಲಿ IIT ಚೆನ್ನೈ ಆರ್ ಕಾನ್ಪುರ ಯಾವುದೋ ಒಂದೊಂದು IITಗಳು ಬರ್ತವೆ, ಒಂದೆರಡು ಕಡೆ ಕಾಣ್ತವೆ. ಅದು ಬಿಟ್ಟರೆ ಉಳಿದ ಯಾವುದೋ ಶಿಕ್ಷಣ ಕೂಡ ನಮ್ದೇನಿದೆ ಅತ್ಯುತ್ತಮ ಶಿಕ್ಷಣ ಸಂಸ್ಥೆಗಳ ಪಟ್ಟಿಯಲ್ಲಿ, ವಿಶ್ವವಿದ್ಯಾಲಯ ಪಟ್ಟಿಯಲ್ಲಿ ಇಲ್ವೇ ಇಲ್ಲ IIT. ಸೊ ನಾವು ಹಳೆಯ ಕಾಲದ ನಮ್ಮ ಶಿಕ್ಷಣ ಚೆನ್ನಾಗಿತ್ತು, ಗುರುಕುಲ ಚೆನ್ನಾಗಿತ್ತು, ಜನರಿಗೆಲ್ಲ ಜೂಟ ಬಿಟ್ಬಿಟ್ಟು ವಿಭೂತಿ ಹತ್ಬಿಟ್ಟು ಕೂಡಿಸ್ಬೇಕು ಅನ್ನೋ ಮಾತಾಡ್ತಾ ಕೂತಿದ್ದೀವಿ. ಗುರುಕುಲ ಅಂತ ಮಾತಾಡ್ತೀವಿ ನಾವು. ಸೊ ಮಕ್ಕಳೆಲ್ಲ ವಿದೇಶಕ್ಕೆ ಓದಕ್ಕೆ ಹೋಗ್ಬಿಟ್ಟು ಹೆಣ ಆಗ್ತಿದ್ದಾರೆ ಕಣ್ರಿ. ಹೌದು, ದುರಂತಗಳು ಜಾಸ್ತಿ ಆಗ್ತಿದೆ. ಯಾಕೆ ಹೋಗ್ತಾರೆ ಮಕ್ಕಳು? ಎಲ್ಲ ಬಿಟ್ಬಿಟ್ಟು ಯಾಕೆ ಇಂಡಿಯಾ ವ್ಯಾಸಂಗಕ್ಕೆ ಹೋಗ್ತಾರೆ ಸರ್. ಉನ್ನತ ವ್ಯಾಸಂಗ ಪ್ರತಿಭೆಗಳು ಪಲಾಯನ ಮಾಡ್ತಾ ಇದ್ದಾರೆ. ಪ್ರತಿಭೆ ಅಲ್ವಾ? ಇಂಥ ಸಿಚುವೇಶನ್ ನಲ್ಲಿ ಈ ಸರ್ಕಾರದ ಬಹುಮುಖ್ಯವಾದ ಸಮಸ್ಯೆ ಅಂತ ನನಗೆ ಅನ್ಸುತ್ತೆ, ಅವರು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನ ಎಷ್ಟು ಕೊಡಬೇಕಾಗಿತ್ತು ಅಂದ್ರೆ ನಿರ್ವಹಣೆ ಇದೆಯಲ್ಲ. ಹೌದು ಸರ್, ಈಗ ಮುಂಜಾಗ್ರತೆ ಅದನ್ನೆಲ್ಲ ಯೋಚನೆ ಮಾಡಿನೇ ಮುಂಜಾಗ್ರತೆ ವಹಿಸಿ ಮಹಿಳಾ ಸಬಲೀಕರಣ ಅನ್ನೋ ಹೆಸರಿನಲ್ಲಿ ಮಹಿಳೆಯರಿಗೆ ನಾನು ಪ್ರತಿ ತಿಂಗಳು 2,000 ಕೊಡ್ತೀನಿ, ಭಾಗ್ಯಲಕ್ಷ್ಮಿ ಅಂತ ಅದಕ್ಕೆ ಹೆಸರಿಟ್ಟರು. ನಿಜವಾಗ್ಲೂ ಒಳ್ಳೆ ಯೋಚನೆ. ಯಾಕಂದ್ರೆ ಹಲವಾರು ವರದಿಗಳನ್ನು ನೀವು ನೋಡಿದಿರಿ, ನಾನು ನೋಡಿದ್ದೀನಿ. ಬಿಟ್ರೆ ಎಷ್ಟೋ ಜನ ಬಂದಿರೋ ಹಣದಿಂದ ತಂದೆ ತಾಯಿಗೆ ಕನ್ನಡಕ ಕೊಡಿಸಿರೋರು ಇದ್ದಾರೆ, ತಂದೆ ತಾಯಿಗೆ ಏನೋ ವಾಕರ್ ಕೊಡಿಸಿದವ್ರು ಇದ್ದಾರೆ, ಅದಾದ್ಮೇಲೆ ತಂದೆ ತಾಯಿಗೆ ಆಪರೇಷನ್ ಮಾಡಿಸಿರೋರು ಇದ್ದಾರೆ, ಆಮೇಲೆ ಮಕ್ಕಳಿಗೆ ಬೈಕ್ ಕೊಡಿಸಿ ಅದಕ್ಕೆ EMI ಕಟ್ಟಿದವ್ರು ಇದ್ದಾರೆ, ಆಮೇಲೆ ಬಾವಿ ತೋಡಿಸ್ಕೊಂಡವ್ರು, ಕುಡಿಯೋ ನೀರಿಗೆ ಬಳಸಿ ಸೊಸೆಯಂದಿರಿಗೆ ಅಂಗಡಿ ತೆಗೆದುಕೊಟ್ಟವ್ರು ಇದ್ದಾರೆ. ಈ ತರದೆಲ್ಲ ಎಕ್ಸಾಂಪಲ್ಸ್ ನೋಡಿದಾಗ ಮಹಿಳಾ ಸಬಲೀಕರಣಕ್ಕೆ ಒಂದು ಹೊಸ ಭಾಷ್ಯವನ್ನ ಬರೆದಿದ್ದು 2023ರ ಸಿದ್ದರಾಮಯ್ಯ ಸರ್ಕಾರ. ಗ್ಯಾರಂಟಿಗಳಲ್ಲಿ ಅದರಲ್ಲೂ ಭಾಗ್ಯಲಕ್ಷ್ಮಿ ಅನ್ನುವಂಥ ಯೋಜನೆಯನ್ನು ಅನುಮಾನನೇ ಇಲ್ಲ. ಓಕೆ, ಇಂತಹ ಯೋಜನೆ ಸರಿಯಾದ ಸಮಯದಲ್ಲಿ ಮಹಿಳೆಯರಿಗೆ ಸಿಗ್ತಾ ಇಲ್ವಲ್ಲ ಅನ್ನೋ ಒಂದು ನೋವಿದೆ. ಅದು 2-3 ಕಾರಣ ಇರಬೇಕು ಅನ್ಸುತ್ತೆ. ಒಂದು, ನಮ್ಮ ಸರ್ಕಾರದ ಆದಾಯದ ಏನಿದೆ ನಿರೀಕ್ಷಿತ ಮಟ್ಟದ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆಯೋ ಇಲ್ವಾ ಅಂತ. ಈಗ ಜನವರಿ ಡಿಸೆಂಬರ್ ಕ್ರೋಢೀಕರಣ ಆಗ್ತಾ ಇಲ್ಲ. ಜನವರಿಯವರೆಗಿನ ನೀವು ಅಂಕಿಅಂಶಗಳನ್ನು ನೋಡಿದರೆ we just crossed 30% or 40%, subject to correction percentage, overall correction ಬಂದ್ಬಿಟ್ಟಿದೆ ಅಲ್ವಾ? ಅದ್ರ ಜೊತೆಗೆ ಯಾವಾಗ GST ಬಂದ ಮೇಲೆ ಸರ್, ರಾಜ್ಯ ಸರ್ಕಾರಕ್ಕೆ ಏನು ಹಣ ಸಂಗ್ರಹಿಸುವ ತೆರಿಗೆ ಹಾಕೋದಕ್ಕಿರೋದು ಯಾವ್ದು ಇದು ಉಳಿದಿಲ್ಲ, ಯಾವ್ದಿದೆ ಅಂದ್ರೆ ಇವರಿಗೆ ಒಂದು ಅಬಕಾರಿ ಮೇಲೆ ಹಾಕೋದು, ಪೆಟ್ರೋಲ್ ಮೇಲೆ ಸರ್ಜಾರ್ ಆಯ್ತಾ. ಅದು ಬಿಟ್ಟರೆ ನೀವು ಭೂ ರಿಜಿಸ್ಟ್ರೇಷನ್ ಅದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಮ್ಮಿ ಮಾಡಬಹುದು, ಸ್ವಲ್ಪ ವರಮಾನ ಅದು ಬಿಟ್ಟರೆ ಬೇರೆ ವರಮಾನ ಮೂಲ ತೆರಿಗೆ ಹಾಕಕ್ಕೆ ನಿಮಗೆ ಬರಲ್ಲ. ಹೌದು, ಕೇಂದ್ರ ಸರ್ಕಾರ ಅದು ಮಾಡ್ತಾ ಇರುವ ಈ ತೆರಿಗೆ ನೀತಿ ಕೂಡ ಬಹಳ ಸೀರಿಯಸ್ ಆದ ಪ್ರಾಬ್ಲಮ್ ಇದೆ. ಅಂದ್ರೆ ರಾಜ್ಯಗಳಿಗೆ ಸೇರ್ಬೇಕಾದಂತಹ ಅಂದ್ರೆ ನ್ಯಾಯಯುತವಾಗಿ ಎಲ್ಲ ರಾಜ್ಯಗಳಿಗೂ ಸಿಗ್ತಾ ಇದೆ. ಕರ್ನಾಟಕ ನೀವು ₹1 ಟ್ಯಾಕ್ಸ್ ಅನ್ನ ಸಂಗ್ರಹಿಸಿ ಕೊಟ್ಟರೆ ಕರ್ನಾಟಕ ತಿರುಗಿ ಸಿಗೋದು 13 ಪೈಸೆ ಮಾತ್ರ, ಆಯ್ತಾ, ಅಲ್ಲಿ ಬರಲ್ಲ. ಸೊ ಇಂಥ ಸಿಚುವೇಶನ್ ಈ ತರ ಇದ್ದಾಗ ಕೆಲವೊಂದು ವಿತಂಡವಾದಗಳನ್ನ ನೀವು ನೋಡಿದೀವಿ ಸರ್. ಈಗ ಸದಾಶಿವನಗರದವನ್ ಟ್ಯಾಕ್ಸ್ ಕಟ್ತಾನೆ, ಅಭಿವೃದ್ಧಿ ಸದಾಶಿವನಗರಕ್ಕೆ ಮಾತ್ರ ಮಾಡಕ್ಕಾಗತ್ತಾ? ಈ ಶಿವಾಜಿನಗರಕ್ಕೂ ಬೇಕಲ್ಲ? ನೀವು ಆ ಸಮಸ್ಯೆ ಅದಲ್ಲ, ಅದು ಕೇಳಿದೀವಿ, ಅದು ಕರೆಕ್ಟ್ ನೀವು ಹೇಳೋದು ಅಂತ ವಾದ ಮಾಡ್ತಾರೆ. ಬಟ್ ಉತ್ತರ ಭಾರತ ಇದೆಯಲ್ಲ,
ಉತ್ತರ ಭಾರತ ಅಭಿವೃದ್ಧಿ ಇಲ್ಲದೆ ಬರೀ ದೇವಸ್ಥಾನದ ಗಂಟೆ ಹೊಡೆದು ಹಾಳಾಗೋಗ್ಬಿಟ್ಟಿವೆ ಅವು. ನೀವು ಅಭಿವೃದ್ಧಿಯನ್ನ ಕಾಣೋದು ದಕ್ಷಿಣ ಭಾರತ. ಹೌದು. ಸೊ ಇಂಡಿಯಾದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನ. ಎರಡನೇ ಸ್ಥಾನ. ಮಹಾರಾಷ್ಟ್ರ ಇದೆ. ಮಹಾರಾಷ್ಟ್ರ, ಕರ್ನಾಟಕ ಇದೆ, ಅನಂತರ ಚೆನ್ನೈ ಬರುತ್ತೆ. ಎಲ್ಲ ಸೌತ್ ದುಡಿತಾ ಇರುವ ದಕ್ಷಿಣ ರಾಜ್ಯಗಳು. ಹ್ಮ್. ಉತ್ತರ ಭಾರತ ಅಭಿವೃದ್ಧಿ ಆಗಿಲ್ಲ. ನೀವು ನೋಡಿರ್ತೀರಿ, ನೀವು ಉತ್ತರ ಹೌದು. ಪ್ರದೇಶ ಓಡಾಡಿರ್ತೀರಿ. ಹೌದು. ನೀವು ಯು ಪಿ ಅಲ್ಲೋ ಬಿಹಾರದಲ್ಲೋ ಒಂದು ಸುತ್ತ ಹೋಗಿ ಬಂದ್ರೆ ಮತ್ತೆ ಯಾಕೆ ಇವರು ಯುಪಿ ಮಾಡೆಲ್ ಅಂತಾರೆ, ಗುಜರಾತ್ ಮಾಡೆಲ್ ಅದು ಅಂತಾರೆ? ಎಂದು ಗೊತ್ತಾ, ಉತ್ತರ ಭಾರತದ ರಾಜಕಾರಣಿಗಳ ನಿಯಂತ್ರಣ ಇದೆಯಲ್ಲ ಹ್ಮ್. ಭಾರತದ ರಾಜಕಾರಣವನ್ನ, ಹ್ಮ್. ಅಂದ್ರೆ ಯು ಪಿ ಅಲ್ಲಿ ಯಾರು ಅತಿ ಹೆಚ್ಚು ಗೆಲ್ಲುತ್ತಾರೋ ಹ್ಮ್. ಅವ್ರ ದೆಹಲಿಯಲ್ಲಿ ಅಧಿಕಾರ ಕೇಂದ್ರದಲ್ಲಿ ಹಿಡಿತಾರೆ. ಇರ್ತಾರೆ. ಹೌದು. ಅತಿ ಹೆಚ್ಚು ಸ್ಥಾನ ಇದೆ ಅಲ್ವಾ, ಹ್ಮ್. ಅವರೇ ಹಿಡಿಯೋದು. ಹ್ಮ್. ಸೊ ಈ ಅವ್ರು ಸುಮ್ಮನೆ ಯು ಪಿ ಮಾಡಲು ಅದು ಇದು ಅಂತಾರೆ. ನಾವು ಹೋದ್ರೆ ಗೊತ್ತಾಗುತ್ತೆ. ಹ್ಮ್. ನೀವು ಕಾಶಿಗೆ ಹೋಗಿ, ಇನ್ನೊಂದ್ ಕಡೆ ಹೋಗಿ, ಮತ್ತೊಂದ್ ಕಡೆ ಹೋಗಿ, ಹ್ಮ್. ನಮ್ಮ ದಕ್ಷಿಣ ಅಂದ್ರೆ ಕರ್ನಾಟಕ ಅಂದ್ರೆ ದಕ್ಷಿಣದವರು ಅಂದ್ರೆ ಬರೀ ಕೆಲಸ ಮಾಡಕ್ ಮಾತ್ರ ಅಂತ, ಅಷ್ಟೇ ಅದು, ದುಡ್ಸ್ಕೊಳಕ್ಕೆ, ಅಷ್ಟೇ ಆಗಿದೆ. ಟ್ಯಾಕ್ಸ್ ಕಟ್ಟಕ್ಕೆ, ಅಂತ ರೇಡ್ ಮಾಡಿಸ್ಕೊಳಕ್ಕೆ. ಅಂತ ಸಿಚುವೇಶನ್ ನಿರ್ಮಾಣ ಆಗಿದೆ ಈಗ. ಆದ್ರಿಂದ ಈಗಲ್ಲ, ಸ್ಮಾಲ್ ಕರೆಕ್ಷನ್ ಬಟ್ರೆ, ಇದು ಈಗಲ್ಲ, ಇದು ಯಾವಾಗಿಂದ ಇದೆ ಗೊತ್ತಾ ನಿಮ್ಗೆ? ಪುರಾತನ ಕಾಲದಿಂದ ಇದೆ ಇಲ್ಲ ಇಲ್ಲ, ಸರ್. ಆದ್ರೆ ಇದು GST ಸರ್, ಬಂದ್ಮೇಲೆ ಕೇಳಿ ಒಂದ್ ನಿಮಿಷ. ಪುರಾತನ ಕಾಲದಿಂದ ನಾವು ದಕ್ಷಿಣ ಭಾರತದವರು ಅಂದ್ರೆ ದುಡಿಯೋರು ಅಷ್ಟೇ ಅನ್ನೋದಕ್ಕೆ ಉತ್ತರದಿಂದ ರಾಮ ಲಕ್ಷ್ಮಣ ಇಬ್ಬರೇ ಬರ್ತಾರೆ. ಹನುಮಂತ ಇಲ್ಲಿರ್ತಾನೆ. ಹನುಮಂತ ಸೈನ್ಯ ಇಲ್ಲಿ ಕರ್ಕೊಂಡು ಹೋಗೋದು ಯುದ್ಧಕ್ಕೆ. ಯು ಆರ್ ಪರ್ಫೆಕ್ಟ್. ಎಸ್, ಅಂದ್ರೆ ನಾವು ಇರೋದೇನಕ್ಕೆ? ಯುದ್ಧ ಅವ್ರ ಪರವಾಗಿ. ಕೆಲಸ ಮಾಡಕ್ಕಷ್ಟೇ. ಎಸ್ ನಾವು ಭಕ್ತರು, ಎಸ್ ನಮ್ಮ ಭಕ್ತಿಯನ್ನ ತೋರಿಸ್ಬೇಕಷ್ಟೇ. ಎಸ್, ಪರ್ಫೆಕ್ಟ್. ಯು ಆರ್ ಪರ್ಫೆಕ್ಟ್ 100%. ಇಂಥ ಸಿಚುವೇಶನ್ ನಲ್ಲಿ ಹಾ. ಸೊ ನೀವು ನಿರ್ವಹಣೆ ಏನಿದೆ ಇದು ಆ ಸಚಿವರ ಜವಾಬ್ದಾರಿ. ಹ್ಮ್. ನೀವು ಸದನದಲ್ಲಿ ಮಾತಾಡ್ತಾ ಹೇಳ್ತೀರಿ ಹಾಗೆ ಹೋಗಿದೆ, ಹ್ಮ್. ಬಂದ್ಬಿಟ್ಟಿದೆ, ಹ್ಮ್. ಓ ಹಣಕಾಸು ಇಲಾಖೆ ಸಹಿ ಹಾಕಿಲ್ಲ, ಹ್ಮ್. ಅಧಿಕಾರಿಗಳು ಇನ್ನೇನು ಮಾಡಿಲ್ಲ, ಮತ್ತದ್ದು ಕೊಡ್ತೀನಿ. ಈ ಸಬೂಬುಗಳನ್ನ ಕೇಳೋದಕ್ಕೆ ಜನ ಸಿದ್ಧ ಇರಲಿಲ್ಲ. ಹ್ಮ್. ನೀವೊಂದು ಯೋಜನೆ ಮಾಡಿದ್ರೆ ಒಬ್ಬ ಸಾಮಾನ್ಯ ಮಹಿಳೆ, ಹ್ಮ್. ನಾನು ಹೇಳಿದೆ ಅದೇ ಅದೇ ಅವರ ಆಯವ್ಯಯ ಇದೆ. ಅವಳಿಗೆ ದುಡ್ಡು ಬರಲ್ಲ ಅಂದ್ರೆ ಬೇರೆ, ಹ್ಮ್. 2,000 ಬರುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅವಳು ಒಂದು ಪ್ಲಾನ್ ಮಾಡ್ಕೊಂಡಿರ್ತಾಳೆ. ಹ್ಮ್. ಹ್ಮ್. ಅದು ಬಂದಿಲ್ಲ ಅಂದ್ರೆ ವಾಟ್ ವಿಲ್ ಬಿ ಅವರ್ ಸಿಚುವೇಶನ್, ಫ್ಯಾಮಿಲಿ ಸಿಚುವೇಶನ್ ಏನು? ಹ್ಮ್. ಸರ್ಕಾರಕ್ಕೆ ಇದಿರ್ಬೇಕಲ್ವಾ? ಹ್ಮ್. ಅದ್ರ ಜೊತೆ ನೀವು ಇದನ್ನ ಮಾಡೋದ್ ಬಲ್ದೆ ಉಳಿದ ದುಡ್ಡಿದೆ. ಅಂದ್ರೆ ನಿಗಮ- ಶಿಸ್ತನ್ನು ರೂಢಿಸ್ಕೋಬೇಕು ಸರ್ಕಾರ. ಅಲ್ಲ, ನಿಗಮ ಶಿಸ್ತು. ಹಾ. ನೋಡಿ ನಮ್ಮ ಬಜೆಟ್ ನಲ್ಲಿ. ಹಾ. ಸೊ ನೀವು ಸರ್ಕಾರಿ ನೌಕರರ ಸಂಬಳಕ್ಕೆ ಅತಿ ಹೆಚ್ಚಿನ ಹಣ ವ್ಯಯ ಆಗುತ್ತೆ ಹೌದು. ಅಲ್ವಾ? ಪಿಂಚಣಿ ಮತ್ತೆ ನೌಕರ ಹೌದು. ಸಂಬಳ. ಅದಾದ ಮೇಲೆ ಈ ಮಂತ್ರಿಗಳಿಗೆ ಅವರಿಗೆ ಇವರಿಗೆ ಈಗ ಹೊಸದಾಗಿ ನಾವು ಮಾತಾಡಿದ್ವಿ ಕಾಣುತ್ತೆ. ನೀವು 149 ಜನರನ್ನ ಸಚಿವ ಸ್ಥಾನಮಾನವನ್ನ ಕೊಟ್ಟು ಹಾ. ಅವರಿಗೆ ಹುದ್ದೆಯನ್ನು ಕೊಟ್ಟಿದ್ದಾರೆ. ಹುದ್ದೆ ಕೊಡ್ತೀರಿ, ಅದಕ್ಕೆ ಬೇಯಿಸ್ತೀರಿ. ಅದನ್ನ ಬದಲ ಹೆಣ್ಮಕ್ಳಿಗೆ ಕೊಡಿ, ಗೃಹಲಕ್ಷ್ಮಿ ಯೋಜನೆ ಕೊಡಿ. ಅಲ್ಲ, ಯಾಕೆ ಕೊಡ್ತಾರೆ, ಆದ್ರೆ ಸರ್ಕಾರದಲ್ಲಿ ಒಂದು ಆರ್ಥಿಕ ಶಿಸ್ತಿಲ್ಲ. ಅದೇ ಈಗ ಅಂದ್ರೆ ಆರ್ಥಿಕ ಶಿಸ್ತು, ಸಿದ್ದರಾಮಯ್ಯ ದಾಖಲೆ ಬಜೆಟ್ ಅನ್ನು ಮಂಡಿಸ್ತಾ ಇದ್ದಾರೆ, 14ನೇ ಬಜೆಟ್ ಮಂಡಿಸ್ತಾರೆ. ಇಂಥ ಸಂದರ್ಭದಲ್ಲೂ ಕೂಡ ಈ ಭಾಗ್ಯಲಕ್ಷ್ಮಿ ಯೋಜನೆ ಒಂದು 5-6 ತಿಂಗಳಷ್ಟು ಬ್ಯಾಲೆನ್ಸ್ ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲೋ ಒಂದ್ ಕಡೆ ಇವರು ಹೆಣ್ಮಕ್ಳಿಗೆ ಏನು ಮಾತು ಕೊಟ್ಟಿದ್ದಾರೆ ಆ ಮಾತು ನಂಗೆ ನಡ್ಕೋತಾ ಇಲ್ಲ ಅನ್ನೋ ತರದೇನೋ ಅನ್ಸಲ್ವಾ ಸರ್? ಅನ್ಸುತ್ತೆ. ಹ್ಮ್. ಜನ ಉಗಿಯಕ್ ಶುರು ಮಾಡ್ತಾರೆ. ಇವು ಅವರಿಗೆ ಕೆಟ್ಟ ಹೆಸರು ಬರೋದು. ಹ್ಮ್. ಅಂದ್ರೆ ಆರ್ಥಿಕ ನಿರ್ವಹಣೆಯಲ್ಲಿ ವಿಫಲರಾದ್ರೆ ಹ್ಮ್. ಆಗ ಉಗಿಯೋದು ಯಾರನ್ನ? ಹ್ಮ್. ನೀವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತೀರಿ, ಲಕ್ಷಾಂತರ ಜನ ಸೇರಿಸ್ತೀರಿ ಹ್ಮ್. ಅಲ್ವಾ? ಹ್ಮ್. ಅದನ್ನ ಜನ ನೋಡ್ತಾರೆ. ಹ್ಮ್. ಅಲ್ಲ, ಯಾವನಿಗೆ ಕರೆಕ್ಟ್ ಕಾರ್ಯಕ್ರಮ ಮಾಡಕ್ ಇದಿದೆ? ನಮ್ಗೆ 1000 2,000 ಕೊಡಕ್ಕಿಲ್ವಾ ಅಂತ. ಅಲ್ವಾ? 1000 ದಿನ ಆಯ್ತು ಕಾರ್ಯಕ್ರಮ ಮಾಡ್ತೀರಿ, ಹಾ. ಗ್ಯಾರಂಟಿಗೆ ಒಂದೊಂದು ಕಮಿಟಿ ಮಾಡಿದಿರಿ. ಹಾ. ಆ ಕಮಿಟಿಗೆ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟದಲ್ಲೆಲ್ಲ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ, ಹೌದು. ಅವನಿಗೊಂದು ಉಪಾಧ್ಯಕ್ಷ, ಹೌದು. ಅವ್ರಿಗೆ ಬೇಕಾದಂತ ವ್ಯವಸ್ಥೆಗಳು ಹೌದು. ಸರ್ಕಾರದಿಂದ. ಸರಿ, ಒಂದೇನ್ ಗೊತ್ತಾ, ಈ ಮಹಿಳೆಯರು ಹಾ. ಈ ಗಂಡಸರಿಗೆ ಏನೋ ಇವ್ರು ಫ್ರೀ ಕೊಟ್ರು ಅಂದ್ರೆ ಗಂಡಸರು ನೆನ್ಪಿಟ್ಕೊಳ್ಳಲ್ವಾ, ಅವ್ರಿಗೆ ನಿಯತ್ ಇರಲ್ವಾ, ಅವ್ರು ಓಟ್ ಹಾಕಲ್ವಾ, ಸೆಕೆಂಡ್ರಿ. ಆದ್ರೆ ಮಹಿಳೆಯರು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರಿಗೆ ಓಟ್ ಹಾಕ್ತಾರೆ ಅನ್ನೋದಕ್ಕೆ ಎಕ್ಸಾಂಪಲ್ ನಮ್ಗೆ ಬಿಹಾರ್ ಎಲೆಕ್ಷನ್. ಎಸ್ ಎಸ್ 10,000 ಅಕೌಂಟಿಗೆ ಬಿತ್ತಂದ್ರೆ ಅಷ್ಟೇ ನಿಯತ್ತಾಗಿ ಓಟ್ ಹಾಕಿದ್ರು ಮಹಿಳೆಯರು. ಕೃತಜ್ಞತೆ ಕರ್ನಾಟಕದಲ್ಲೂ ಕೃತಜ್ಞತೆ. ನೀವು ಅದೇ ರೀತಿ ಈಗ ಸ್ಟಾಲಿನ್ ಕೂಡ ಮೊನ್ನೆ 5,000 ಹಾಕಿದ್ರು, ಎಸ್ ಅಕೌಂಟಿಗೆ ಹಾಕಿದ್ರು. ಓಕೆ, ಈಗ ಇವರು ಈಗ ಲೆಕ್ಕಾಚಾರ, ಸಾಮಾನ್ಯ ಲೆಕ್ಕಾಚಾರ, ತಿಂಗಳಿಗೆ 2,000, 5 ವರ್ಷ 60 ತಿಂಗಳಿಗೆ ಎಷ್ಟು? 1,20,000 ಆಯ್ತು. ಎಸ್ ಎಸ್ 10,000 ಕೊಟ್ಟಿರೋ ನಿತೀಶ್ ಕುಮಾರ್ಗೆನೆ ಆ ಲೆವೆಲ್ಗೆ ಅವ್ರು ಓಟ್ ಹಾಕೋರು 1,20,000 ಕೊಟ್ರೆ ಹ್ಮ್. ಕರ್ನಾಟಕದಲ್ಲಿ ಇನ್ನು ಕಾಂಗ್ರೆಸ್ಗೆ ಎಷ್ಟು ಓಟ್ ಹಾಕ್ತಾರೆ? ಹಾಗೆ ಆಗ್ತಾರೆ. ಈಗಲೂ ನೀವು ಕೇಳಿ ರೂರಲ್ ಏರಿಯಾದಲ್ಲಿ ಹ್ಮ್. ಮಹಿಳೆಯರಿಗೆ, ನೀವು ಈ ಪೊಲಿಟಿಕಲ್ ಆಕ್ಟಿವಿಸ್ಟ್ ಮಹಿಳೆಯರು ಬಿಟ್ಬಿಡಿ, ಹ್ಮ್. ಈ ದೊಡ್ಡ ದೊಡ್ಡ ಕುಂಕುಮ ಇಟ್ಕೊಬಿಟ್ಟು ಈ ಹ್ಮ್. ನಮ್ಮ ಶಾಲಾ ಕಂಪ್- ಚಾನಲ್ಗಳಿಗೆ ಬಂದ್ಬಿಟ್ಟು ಮಹಾ ವಕ್ತಾರ ಅಂತ ಮಾತಾಡ್ತಾವಲ್ಲ, ಆ ಹೆಣ್ಮಕ್ಳು ಬಿಟ್ಟಾಕಿ. ಆ ಲೆವೆಲ್ ಹೆಣ್ಮಕ್ಳಲ್ಲ, ಹಾ. ಒಬ್ಬ ಸಾಮಾನ್ಯ ಹೆಣ್ಣುಮಗಳು, ಓಕೆ, ಅವಳಿಗೆ ಗೃಹಿಣಿ. ಅವಳಿಗೊಂದು ಕೃತಜ್ಞತೆ ಇದೆ, ಹಾ. ಅದಿದ್ದೇ ಇದೆ. ಆದರೆ ಆ ಕೃತಜ್ಞತೆ ಇರುವುದರ ಜೊತೆಗೆ ಇವರ ಕಮಿಟ್ಮೆಂಟ್ ಇದೆ. ಕಮಿಟ್ಮೆಂಟ್ ಇದೆ ಸರ್. ಈಗ ಏನ್ ಗೊತ್ತಾ, ಅವ್ರ- ಇವ್ರದ್ದು ಸ್ಟ್ರಾಟಜಿ ಏನಿರ್ಬೋದು ಅಂದ್ರೆ ಹಾ. ನನಗನ್ಸೋ ಪ್ರಕಾರ ಹಾ. ಈಗ ಒಂದು 4-5 ತಿಂಗಳು ಈಗ ಬ್ಯಾಲೆನ್ಸ್ ಇದೆ ಸರ್, ಹ್ಮ್. ಆಯ್ತಾ. ಇನ್ನೇನು
3-4 ತಿಂಗಳಲ್ಲಿ GBA ಎಲೆಕ್ಷನ್ನು, ಪಂಚಾಯತ್ ಎಲೆಕ್ಷನ್ಗಳೆಲ್ಲ ಬರ್ತವೆ. ಹೌದು. ಎಲೆಕ್ಷನ್ ಇನ್ನೊಂದು ವಾರ ಇದೆ ಅಥವಾ ಒಂದು ತಿಂಗಳು, ನೋಟಿಫಿಕೇಶನ್ ಒಂದು 15 ದಿನ ಇದೆ ಅಂದಾಗ ಇವರು ಒಟ್ಟಿಗೆನೆ ಒಂದು 3 ತಿಂಗಳದ್ದು ಹಾಕ್ಬಿಡ್ತಾರೆ 6,000 ಮಾಡ್ಬೋದು. ಅವಾಗ ಎಸ್, ಅವಾಗ ಅದು ಇರ್ಬೋದು. ಹಾ. ಅದು ನಾನು ಇಲ್ಲ ಅಂತನಲ್ಲ. ಆದರೆ ಒಂದು ಸರ್ಕಾರ ಇದ್ದಾಗ ಈ ಸಮಯ ಕೊಡ್ತೀನಿ ಅಂದ್ರೆ ಕೊಡ್ಬೇಕು ಅಲ್ವಾ. ಅದು ನಾವು ಸಾಲ ತಗೊಂಡಾಗ ಸಾಲದ ಬಡ್ಡಿ ಕಟ್ಟದಂಗೆ ಸಾಲ ಕಟ್ಟದಂಗೆ ಅಲ್ವಾ. ಒಂದು ರೀತಿಯಲ್ಲಿ ಸರ್ಕಾರ ಒಂದು ಬದ್ಧತೆ ಕೊಟ್ಟಿದೆ. ಅದಕ್ಕೆ ನಾವು ಉತ್ತರದಾಯಿತ್ವ ಅಂತ ಕರಿತೀವಿ. ಅಕೌಂಟಬಿಲಿಟಿ ಆಫ್ ದ ಗವರ್ಮೆಂಟ್ ಇಸ್ ದ ಮೋಸ್ಟ್ ಹೌದು. ಇಂಪಾರ್ಟೆಂಟ್. ಮತ್ತೊಂದು ನಿಮ್ ಗಮನಕ್ಕೆ ತರ್ತೀನಿ, ಭಾಗ್ಯಲಕ್ಷ್ಮಿ ಅನ್ನುವಂಥ ಯೋಜನೆ ಅಷ್ಟೊಂದು ಜನರಿಗೆ ನೇರವಾಗಿ ಅಕೌಂಟ್ಗೆ, ಭ್ರಷ್ಟಾಚಾರಕ್ಕೆ ಇಲ್ಲಿ ಅವಕಾಶ ಇಲ್ಲ, ಇಲ್ಲ. ಭ್ರಷ್ಟಾಚಾರ ಇಲ್ದಂಗೆ Yes, yes. ತುಂಬಾ ಚೆನ್ನಾಗಿ ಇಲ್ಲಿವರೆಗೂ ಅನುಷ್ಠಾನ ಮಾಡ್ಕೊಂಡು ಬಂದಿದ್ದಾರೆ ಯಾರು, ಲಕ್ಷ್ಮೀ ಹೆಬ್ಬಾಳ್ಕರ್. Yes. ಯಾಕೋ ಇತ್ತೀಚೆಗೆ 4-5 ತಿಂಗಳಿಂದ ಅವರು ಮಾಧ್ಯಮಗಳ ಕೈಗೂ ಸಿಗ್ತಿಲ್ಲ, ಇದ್ರ ಬಗ್ಗೆ ಅವರಿಗೆ ಉತ್ತರ ಇಲ್ಲ ಅವ್ರ ಹತ್ರ. ಹಣಕಾಸಿನ ಕ್ರೋಢೀಕರಣ ಆಗ್ತಾ ಇಲ್ವೋ ಅಥವಾ ಬೇರೆ ಏನೋ ಪ್ಲಾನ್ ನಡೀತಾ ಇದೆಯೋ, ಅಥವಾ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂದ್ಕೊಂಡು ಕೂತಿದ್ದಾರೋ, ಇನ್ಯಾರೋ ಆಗ್ತಾರೆ ಅಂತ ಆಸೆ ಪಟ್ಟು ಬೇಜಾರಾಗಿ ಕೂತಿದ್ದಾರೋ ಗೊತ್ತಿಲ್ಲ. ಇಲ್ಲ ಅವರಿಬ್ರು ನಮ್ಮ ನಾಯಕರು ಅಂತ ಹೇಳ್ತಾರೆ. ಹೇಳೋದು ಬೇರೆ, ಇಬ್ರು ನಮ್ಮ ನಾಯಕರು ಅಂತ ಹೇಳೋದು ಹೇಳ್ತಾರೆ. ಬೇರೆ. ಆದ್ರೂ ಹಾ. ಕೂಡ ಅವರು ಅವರ ಬ್ರದರ್ ಮೊನ್ನೆ ಹೇಳಿಕೆ ಕೊಟ್ಟು ಇದಾಯ್ತಲ್ಲ, ಹೌದು, ಚಂದ್ರರಾಜ ಹೌದು. ಟಿವಳಿ ಒಳ್ಳೆ ಅವರು ಸಮಯ ಬರುತ್ತೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ. ಚಂದ್ರರಾಜ ದಟ್ ಶೋಸ್ ಅದು ವೇಟ್ ಮಾಡ್ತಾ ಕೂತಿದ್ದಾರೆ. ಅದು ಇರ್ಬೋದು. ಹ್ಮ್. ಮುಖ್ಯಮಂತ್ರಿ ಅಲ್ಲ, ಬದಲ ಆರ್ಥಿಕ ಇಲಾಖೆ ಮುಖ್ಯಮಂತ್ರಿ ತಪ್ಪಲ್ಲ ಅದು. ಹಾ, ತಪ್ಪಲ್ಲ. ಅವ್ರು ಆಸೆ ಪಡೋದು ಏನ್ ತಪ್ಪಿದೆ? ಹೆಂಗಿಲ್ಲ. ನಮಗ್ ಬೇಕಾದವರು ಮುಖ್ಯಮಂತ್ರಿ ಆಗ್ತಾರಪ್ಪ ಅಂದ್ರೆ ಆಗ್ಲಿ ಅಂತ ಆಸೆ ಪಡೋದು. ಆದ್ರೆ ಹ್ಮ್. ನಮ್ಮವ್ರು ಆಗ್ತಾರೆ ಅಂತ ಕಾದು ಕೂತ್ಕೊಂಡ್ರೆ ಹ್ಮ್. ಅಥವಾ ತಮ್ಮ ಇಲಾಖೆಯನ್ನು ಸರಿಯಾಗಿ ನಿರ್ವಹಿಸದೇ ಇದ್ರೆ, ಹ್ಮ್. ಕರ್ತವ್ಯವನ್ನು ನಿರ್ವಹಿಸದೇ ಇದ್ರೆ, ಹ್ಮ್. ಸೊ ಸಮಯಕ್ಕೆ ಸರಿಯಾಗಿ ಗೃಹಲಕ್ಷ್ಮಿ ಹಣವನ್ನು ತಲುಪದೇ ಇದ್ರೆ ಹ್ಮ್. ಮಹಿಳೆಯರೇ ಅವ್ರಿಗೆ ಉಗಿತಾರೆ. ನಮ್ಗೇನ್ ಮಾಡಲ್ಲ. ಹ್ಮ್. 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 ಅಂದ್ರೆ ಆ ಒಂದು ಲೆಕ್ಕಕ್ಕೆ ಅವಕಾಶ ಕೊಡಲ್ಲ ಅಂತ ಅನ್ಸುತ್ತೆ ಸರ್. ಯಾಕಂದ್ರೆ ಅದು ಕೆಲಸ ಆಗ್ತಾ ಇದೆ, 1-2 ತಿಂಗಳದೀಗ ಹಾಕ್ತೀವಿ ಅನ್ನೋ ಥರ ಇದೆ. ನನಗನ್ಸೋ ಪ್ರಕಾರ ಇವರು ಗ್ರಾಮ ಪಂಚಾಯತ್, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಎಲೆಕ್ಷನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅನೌನ್ಸ್ ಆಯಿತು ಅಂದರೆ ಇಲ್ಲೇನೋ ಮಾಡೋಣ ಅನ್ನೋ ಥರ. ಇದು ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ಎಲ್ಲಿ ಚನ್ನಪಟ್ಟಣ ಎಲೆಕ್ಷನ್ ಟೈಮಲ್ಲಿ ಏನಾಯಿತು, ಉಪಚುನಾವಣೆ ಸಮಯದಲ್ಲಿ, ಶಿಗ್ಗಾಂವ್ ಚುನಾವಣೆ ಸಮಯದಲ್ಲಿ ಏನಾಯಿತು ಅನ್ನೋ ಥರದ್ದು ನೋಡಿರ್ಬೋದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇರ್ಬೋದು. ರಾಜಕಾರಣವನ್ನ ಬಿಟ್ಟು ಆಲೋಚನೆ ಮಾಡ್ತಾ ಅಂತ ನನಗನ್ಸಲ್ಲ. ಓಕೆ, ಈಗ ಮಹಿಳೆಯರು ಕಾಯ್ತಾ ಇದ್ದಾರೆ ಯಾವಾಗ ಹಾಕ್ತಾರೆ ಅಂತ. ಕೊನೆಯದಾಗಿ ನೀವು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ಹೇಳಿದೆ ಬದ್ಧತೆ ಅಂತ. ಕೊಡ್ತೀನಿ ಅಂದರೆ ಕೊಡ್ಬೇಕು. 1 ತಿಂಗಳ ಓಕೆ, ಲೇಟ್ ಆಯಿತು ಅಂತ ಇಟ್ಕೊಳ್ಳಿ. 2 ತಿಂಗಳಾಯಿತು, 5 ತಿಂಗಳ 6 ತಿಂಗಳ ಕಾದಿಸೋದಿದೆಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ. 1 ತಿಂಗಳ ಆಯಿತು, 2 ತಿಂಗಳ ಆಯಿತು, ಆಗುತ್ತೆ. ಐ ಕ್ಯಾನ್ ಗೌರ್ಮೆಂಟ್ದು. ನೀವು 5 ತಿಂಗಳಂದ್ರೆ ಏನೋ ಬೇರೆ ಉದ್ದೇಶ ಇದೆ ಅನ್ಸುತ್ತೆ, ಅಥವಾ ಸಮನ್ವಯತೆ ಇಲ್ಲ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಮತ್ತು ಹಣಕಾಸು ಇಲಾಖೆ ನಡುವೆ ಸಮನ್ವಯತೆ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಕಾಗುತ್ತೆ. ಆ ಸಮನ್ವಯತೆ ಇಲ್ಲ ಅನ್ನೋದನ್ನ ಅಸೆಂಬ್ಲಿಯಲ್ಲ ಮಾತನಾಡ್ಬೇಕಾದ್ರೆ ತೋರಿಸಿದ್ರು ಅಲ್ವಾ. ಸೊ ಅದು ಅನ್ಸಕ್ ಪ್ರಾರಂಭ. ಏನೇ ಸಮಸ್ಯೆಗಳಿದ್ರು ಬಗೆಹರಿಸ್ಕೊಳ್ಳಿ, ಫಸ್ಟ್ ಮಹಿಳೆಯರ ಅಕೌಂಟಿಗೆ ದುಡ್ಡನ್ನು ಹಾಕ್ಬೇಕು ಅಷ್ಟೇ. ದಟ್ ಇಸ್ ಎಸ್ ಭಟ್ರೆ, ವಿಶೇಷ ಪಾಡ್ಕಾಸ್ಟ್ನಲ್ಲಿ ಭಾಗವಹಿಸಿ ಮಾತನಾಡೋದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಶಿಧರ್ ಭಟ್ರು ಮಾತುಗಳು. ಅವ್ರು ನೇರವಾಗಿ ಹೇಳ್ತಾರೆ, ವಿದೇಶಗಳಲ್ಲಿ ಏನು ನಡೀತಿದೆ ಅನ್ನೋದನ್ನು ಕೂಡ ಕೋಟ್ ಮಾಡಿ ಹೇಳ್ತಿದ್ದಾರೆ. ನೀವು ಕಮಿಟ್ಮೆಂಟ್ ಏನು ಕೊಡ್ತೀನಿ ಅಂದಿದ್ರೆ ಕೊಡಿ. 1 ತಿಂಗಳು 2 ತಿಂಗಳು ಹೆಚ್ಚು ಕಡಿಮೆ ಆದರೆ ಎಕ್ಸ್ಕ್ಯೂಸ್ ಇರುತ್ತೆ, 5-6 ತಿಂಗಳಾದರೆ ಇರಲ್ಲ. ನೀವು ಜನಪ್ರಿಯತೆ ಹಿಂದೆ ಬೀಳೋರು, ಜನಪರವಾದಂತಹ ಕೆಲಸಗಳನ್ನು ಮಾಡಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಾಗಿತ್ತು ಖ್ಯಾತ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಮತ್ತೆ ಯಾಕೆ ಇವರು UP ಮಾಡೆಲ್ ಅಂತಾರೆ, ಗುಜರಾತ್ ಮಾಡೆಲ್ ಅಂತಾರೆ? ಅಂದ್ರೆ UPಯಲ್ಲಿ ಯಾರು ಅತಿ ಹೆಚ್ಚು ಗೆಲ್ಲುತ್ತಾರೋ ಅವ್ರು ದೆಹಲಿಯಲ್ಲಿ ಅಧಿಕಾರ ಹಿಡಿತಾರೆ. ಕರ್ನಾಟಕ ನೀವು ₹1 ಟ್ಯಾಕ್ಸ್ ಅನ್ನ ಸಂಗ್ರಹಿಸಿ ಕೊಟ್ಟರೆ ಕರ್ನಾಟಕ ತಿರುಗಿ ಸಿಗೋದು 13 ಪೈಸೆ. ಸದಾಶಿವನಗರದವನು ಟ್ಯಾಕ್ಸ್ ಕಟ್ತಾನೆ, ಅಭಿವೃದ್ಧಿನ ಸದಾಶಿವನಗರಕ್ಕೆ ಮಾತ್ರ ಮಾಡೋಕ್ಕಾಗತ್ತಾ? ಈ ಶಿವಾಜಿನಗರಕ್ಕೂ ಬೇಕಲ್ಲ? ಉತ್ತರ ಭಾರತ ಅಭಿವೃದ್ಧಿ ಇಲ್ಲದೆ ಬರೀ ದೇವಸ್ಥಾನದ ಗಂಟೆ ಹೊಡೆದು ಹಾಳ ಹೋಗ್ಬಿಟ್ಟಿವೆ. ನೀವು ಅಭಿವೃದ್ಧಿಯನ್ನು ಕಾಣೋದು ದಕ್ಷಿಣ ಭಾರತ. ಸೊ ಇಂಡಿಯಾದ ತೆರಿಗೆ ಸಂಗ್ರಹದಲ್ಲಿ ಕರ್ನಾಟಕ 2ನೇ ಸ್ಥಾನದಲ್ಲಿದೆ.